ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸಂದೀಪ. ಇವತ್ತಿನ ವಿಡಿಯೋಲಿ ಯಾವ ಜಾಗದ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ನೀವೇ ಕಾದು ನೋಡಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರಿಂದನೇ ಟುವರ್ಡ್ಸ್ ಯಶವಂತಪುರ ರೈಲ್ವೆ ಸ್ಟೇಷನ್. ಅಂತೂ ಇಂತೂ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೇ ಬಿಟ್ವಿ. ಇದೇ ನೋಡಿ ರೈಲ್ವೆ ಸ್ಟೇಷನ್. ಸ್ಲೀಪರ್ ಟಿಕೆಟ್ಸ್ ಎಲ್ಲ ಮೊದಲೇ ಬುಕ್ ಮಾಡಿದ ಕಾರಣ ನಾವು ಆನ್ ಟೈಮ್ ಟ್ರೈನ್ ಹತ್ರನೇ ಬಂದ್ವಿ. ಟ್ರೈನ್ ಯಾವುದು ಅಂದರೆ ಯಶವಂತಪುರ ಟು ಇಂದೂಪುರ್ ಎಕ್ಸ್ಪ್ರೆಸ್. ಟ್ರೈನ್ ಡೀಟೇಲ್ಸ್ ಹೇಳಾಯಿತು, ಯಾವ ಪ್ಲೇಸ್ ಅಂತಲೂ ಹೇಳ್ಬೇಕಲ್ವಾ. ಯಾವ ಪ್ಲೇಸ್ ಇರ್ಬೋದು ಗೆಸ್ ಮಾಡಿ. ನಾವು ಹೋಗ್ತಾ ಇರೋದು ಹಂಪಿಗೆ, ವಿಜಯನಗರ ಸಾಮ್ರಾಜ್ಯಕ್ಕೆ. ಬನ್ನಿ ಒಂದು ಟ್ರಿಪ್ ಹೋಗಿ ಬರೋಣ. ಟ್ರೈನ್ ಹತ್ತದ ಮೇಲೆ ಫ್ರೆಂಡ್ಸ್ ಜೊತೆ ಕಾಲ ಕಳೀಲೇಬೇಕಲ್ವಾ. ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋ ಮಜಾನೇ ಬೇರೆ. ಇದೇ ನೋಡಿ ನನ್ನ ಫ್ರೆಂಡ್ಸ್ ಗ್ರೂಪ್. ರಾತ್ರಿ ಎಲ್ಲ ಟ್ರೈನಲ್ಲಿ ಜರ್ನಿ ಮಾಡ್ತಾ ಮಾಡ್ತಾ ಅದೇಗೂ ಬೆಳಗಾಯಿತು ಗೊತ್ತಾಗಲಿಲ್ಲ. ಟ್ರೈನಲ್ಲಿ ಬರಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ವಿಡಿಯೋಗೆ ಅಂತ ಒಂದೆರಡು ವಿಡಿಯೋ ತೊಗೊಂಡಿದ್ದೀನಿ, ನೀವೇ ನೋಡಿ. ನಾವು ಹಂಪಿಗೆ ಟ್ರಾವೆಲ್ ಮಾಡಬೇಕು ಅಂದರೆ ಫಸ್ಟು ಹೊಸಪೇಟೆಗೆ ತಲುಪಬೇಕು. ಸೊ ಟ್ರೈನ್ ಓಡೋದೇ ಹೊಸಪೇಟೆಗೆ. ಇನ್ನೇನು ಹೊಸಪೇಟೆ ಹತ್ರ ಬರಬೇಕು ಅಂದರೆ ನಮಗೆ ಸಿಗೋದು ಫಸ್ಟು ಬಳ್ಳಾರಿ ಕಂಟೋನ್ಮೆಂಟ್ ಸ್ಟೇಷನು ಎಲ್ಲನೂ ನಾವು ಅದು ಹೋಗಬೇಕು. ಇನ್ನೇನು ಹೊಸಪೇಟೆ ಹತ್ರ ಬರಬೇಕಾದ್ರೆ ನಿಮಗೆ ಗೊತ್ತಲ್ಲ, ಹೊಸಪೇಟೆ ಬಳ್ಳಾರಿ ಜಿಲ್ಲೆ. ಸೊ ಬಳ್ಳಾರಿ ಅಂದಮೇಲೆ ಮೈನಿಂಗಿಗೆ ಫೇಮಸ್ಸು. ಸ್ವಲ್ಪ ಕ್ಲಿಪ್ಪಿಂಗ್ಸು ಮೈನಿಂಗ್ದು ಇರಲಿ ಅಂದ್ಬಿಟ್ಟು ಅಲ್ಲಲ್ಲಿ ಒಂದೊಂದು ವೀಡಿಯೋ ತೊಗೊಂಡಿದ್ದೀನಿ. ಆ ಮೈನಿಂಗ್ ಜಾಗಗಳು ಹೇಗೆ ಕಾಣುತ್ತೆ ಬೆಳಗ್ಗೆ ನೀವೇ ನೋಡಿ. ಇದೇನಪ್ಪ ಧೂಳು ಒಂದೇ ಕಾಣಿಸ್ತು ಅಂತ ಅನ್ಕೋತಾ ಇದ್ದೀರಾ? ಅಲ್ಲಿ ಒಳ್ಳೆ ನೇಚರ್ ಕೂಡ ಇದೆ, ನೀವೇ ನೋಡಿ ಅಲ್ಲಿನ ನೇಚರ್ ಹೇಗಿದೆ ಅಂತ. ಸನ್ಫ್ಲವರ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ. ಆನ್ ದ ವೇ ನಿಮಗೆ ಈ ವ್ಯೂವೆಲ್ಲ ಕಾಣ್ತಾ ಹೋಗುತ್ತೆ, ನೀವು ಕಂಡುಬಿಟ್ಟು ನೋಡಬೇಕು ಅಷ್ಟೆ. ಟ್ರೈನ್ ಜರ್ನಿ ಮಾಡ್ತಾ ಮಾಡ್ತಾ ಕೆಲವೊಂದು ರಮಣೀಯವಾದ ದೃಶ್ಯಗಳು ನನ್ನ ಕ್ಯಾಮ್ರಾ ಕಣ್ಣಿಗೆ ಬಿತ್ತು. ಅಂತೂ ಇಂತೂ 7:30 ಆಗಿತ್ತು. ಹೊಸಪೇಟೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸ್ಟೇಷನಲ್ಲಿನೇ ಲೋಕಲ್ ಆಟೋ ರಿಕ್ಷಾ ಕ್ಯಾಬ್ಗಳವರೆಲ್ಲ ಬಂದು ದಿನಕ್ಕಿಷ್ಟು ಬಾಡಿಗೆ ಅಂತ ಕೇಳ್ತಾರೆ. ಗೈಡ್ಗಳು ಕೂಡ ಇರ್ತಾರೆ. ಸ್ಟೇಷನ್ನಲ್ಲಿನೇ ನೀವು ಒಂಥರ ವಿಜಯನಗರ ವೈಬ್ಸ್ ಅನ್ನೋದು ಕಾಣ್ಬೋದು. ಎಲ್ಲ ಕಡೆನೂ ಅದರ ಕೆತ್ತನೆಗಳು ಮತ್ತು ಅದಕ್ಕೆ ರೆಪ್ಲಿಕೇಟ್ ಆಗುವಂಥ ಒಂದು ಪಿಲ್ಲರ್ಗಳು ಕೂಡ ಈ ಸ್ಟೇಷನ್ನಲ್ಲಿನೇ ಇದೆ, ನೀವೇ ನೋಡಿ. ಹೊರಗಡೆ ಬಂದ್ಬಿಟ್ಟು ಹೊಸಪೇಟೆ ರೈಲ್ವೆ ಸ್ಟೇಷನ್ ಜಂಕ್ಷನ್ ಹೇಗೆ ಕಾಣುತ್ತೆ ನೀವೇ ನೋಡಿ. ರೈಲ್ವೆ ಸ್ಟೇಷನಿಂದ ಸುಮಾರು 800ರಿಂದ 900 ಮೀಟ್ರು ದೂರದಲ್ಲೇ ನಾವು ಹೋಟೆಲ್ ಒಂದು ಬುಕ್ ಮಾಡಿದ್ವಿ. ಆ ಹೋಟೆಲ್ಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ಎಲ್ಲರೂ ವಾಕ್ ಮಾಡಿಕೊಂಡು ಮಾರ್ನಿಂಗ್ ವಾಕ್ ಹೋದ್ವಿ. ನಾವು ಹೋಟೆಲ್ ಬುಕ್ ಮಾಡಿದ್ದು, ಆ ಹೋಟೆಲ್ ಹೆಸರೇನು ಅಂದರೆ ಪ್ರಿಯದರ್ಶಿನಿ ಬ್ರೈಡ್. ಇದೇ ನೋಡಿ ಆ ಹೋಟೆಲ್ನ ಹೊರಗಡೆ ದೃಶ್ಯಗಳು. ತುಂಬಾ ಸೊಗಸಾಗಿತ್ತು ಆ ವ್ಯೂ ನೋಡೋದಕ್ಕೆ. ಹೋಟೆಲ್ ತುಂಬ ದುಬಾರಿ ಏನೂ ಇಲ್ಲ, ಕಮ್ಮಿ ಅಂತಲೂ ಇಲ್ಲ. ಇದು 3 ಸ್ಟಾರ್ ಪ್ರಾಪರ್ಟಿ ಆಗಿರೋದ್ರಿಂದ ಒಂದು ರೂಮ್ಗೆ ಕಾಸ್ಟ್ ಅರೌಂಡ್ 4000 ಆಗುತ್ತೆ. ಬನ್ನಿ ಚೆಕ್ ಇನ್ ಮಾಡೋಣ. ರೂಮ್ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ಲ, ಬನ್ನಿ ರೂಮ್ ಕೂಡ ಒಂದು ಟೂರ್ ಹೋಗೋಣ. ಹಂಪಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಲ್ವಾ, ಫ್ರೆಶ್ ಅಪ್ ಆಗೋಣ. ಟೇಕ್ ಅ ಬ್ರೇಕ್. ಫ್ರೆಶ್ ಅಪ್ ಅಂತೂ ಆಯಿತು, ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಯಿತು. ಈಗ ತಿಂಡಿಗೆ ಹೋಗೋಣವಾ? ನಾವು ತಿಂಡಿಗೆ ಅಂತ ಹೊರಟಿದ್ದು ನೈವೇದ್ಯಂ ಅಂತ, ಅಲ್ಲೇ ಪಕ್ಕದಲ್ಲೇ ಹೋಟೆಲ್ ಪ್ರಿಯದರ್ಶಿನಿ ಹತ್ರ ಇರುವಂಥದ್ದು. ಒಳಗಡೆ ಹೋದರೆ ನೀವೇ ನೋಡ್ಬೋದು, ಹೋಟೆಲ್ ಒಳಗಡೆ ಎಲ್ಲ ಥರ ಡ್ರಾಯಿಂಗ್ಸ್ ಹಂಪಿ ರಿಲೇಟೆಡ್ ಎಲ್ಲ ಕೂಡ ಈ ಪರ್ಟಿಕ್ಯುಲರ್ ಹೋಟೆಲಲ್ಲೇ ಇದೆ. ನೀವೇ ನೋಡಿ ಯಾವೆಲ್ಲ ಪ್ಲೇಸಸ್ ನಾವು ವಿಸಿಟ್ ಮಾಡಬೇಕು ಅಂತ ಕೂಡ ಒಂದು ಇಂಟ್ ಕೊಟ್ಟಿರೋ ಥರ ಇದೆ. ಫಸ್ಟ್ ತಿನ್ಕೊಂಡ್ವಿ, ಕ್ಯಾಬ್ ಡ್ರೈವರ್ ಕೂಡ ವೆಯ್ಟ್ ಮಾಡ್ತಿದ್ರು. ನಾವು ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಬನ್ನಿ ನಾವು ಹಂಪಿ ಟೂರ್ ಈಗ ಸ್ಟಾರ್ಟ್ ಮಾಡೋಣ. ನಮಗೆ ಸಿಕ್ಕಿದ ಕ್ಯಾಬ್ ಡ್ರೈವರ್ ಕೂಡ ದಾರಿ ಉದ್ದಕ್ಕೂ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾಯಿದ್ರು, ನೀವೇ ಕೇಳಿಸ್ಕೊಳ್ಳಿ. ಕಾರ್ ಇಳಿದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಂತಲೇ ಒಬ್ಬರಿದ್ದಾರೆ, ನೀವೇ ನೋಡಿ. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಟೆಂಪಲ್ ವಿರೂಪಾಕ್ಷ ದೇವಸ್ಥಾನ. ವಿರೂಪಾಕ್ಷ ದೇವಸ್ಥಾನದ ಮುಂದೆನೇ ಬೃಹದಾಕಾರದ ಶಿಖರ ಇದೆ. ಆ ಶಿಖರ ಬಂದು ಸುಮಾರು 165 ಅಡಿ ಉದ್ದ, 150 ಅಡಿ ಅಗಲ.
ಇದನ್ನು ಬಿಸ್ತಯಪ್ಪ ಟವರ್ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನ 1510ರಲ್ಲಿ ಕಟ್ಟಿದ್ದಾರೆ. ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ವಲ್ಪ ಪಿಲ್ಲರ್ಗಳನ್ನ ನೋಡ್ಬೋದು. ಅದೇನು ಅಂದರೆ ಆಗಿನ ಕಾಲದಲ್ಲಿ ಅದು ಬಜಾರ್ ಆಗಿತ್ತಂತೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಸ್ವಲ್ಪ ಪ್ರಾರ್ಥನೆ ಮಾಡೋಣ. ಇದು ನೋಡಿ ದೇವಸ್ಥಾನದ ಒಳಾಂಗಣ ನೋಟ. ದೇವಸ್ಥಾನ ಎಂಟ್ರ್ ಆಗ್ತಿದ್ದಂಗೆ ಅಲ್ಲಿ ನಕ್ಷೆ ಕೂಡ ನೋಡ್ಬೋದು. ಈ ಕಾಂಪೌಂಡ್ ಕೂಡ ಕಲ್ಲುಗಳಿಂದನೇ ಎಲ್ಲ ನಿರ್ಮಿತವಾಗಿದೆ, ನೀವಿಲ್ಲಿ ನೋಡ್ಬೋದು. ದೇವಸ್ಥಾನಕ್ಕೆ ಸೀಮಿತವಾದ ಒಂದು ಗಜ, ನೀವೇ ನೋಡಿ. ವಿರೂಪಾಕ್ಷ ದರ್ಶನಕ್ಕೆ, ಸ್ವಾಮಿಯ ದರ್ಶನಕ್ಕೆ ಸ್ವಲ್ಪ ಹೊತ್ತು ಕ್ಯೂ ಅಲ್ಲಿ ನಿಲ್ಲಬೇಕಾಯಿತು. ಬಟ್ ಆದ್ರೂ ಆ ದರ್ಶನಕ್ಕೆ ಈಗ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಕೂಡ ಆ ಕ್ಷೇತ್ರದ ಪುರಾಣ ಕೂಡ ಬಿತ್ತಿಸಿದ್ದಾರೆ, ನೀವೇ ನೋಡ್ಬೋದು. ವಿರೂಪಾಕ್ಷ ದೇವರು ಒಂದು ಶಿವಲಿಂಗ ಇದೇ ನೋಡಿ. ವಿರೂಪಾಕ್ಷ ಶಿವಲಿಂಗ ವಿರೂಪಾಕ್ಷ ದರ್ಶನ ಆದಮೇಲೆ ಅಲ್ಲಿನೇ ಭುವನೇಶ್ವರಿ ಮತ್ತು ಪಂಪಾದೇವಿ ದೇವರು ಕೂಡ ಇದೆ. ನವಗ್ರಹ ದೇವಸ್ಥಾನ ಕೂಡ ಅಲ್ಲಿಯೇ ಇದೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಒಂದು ಡಾರ್ಕ್ ಆಗಿರುವಂಥ ಒಂದು ಹೋಲ್ ಕಾಣುತ್ತೆ, ನೀವೇ ನೋಡ್ಬೋದು. ಈ ಕಳಶ ಏನು ಕಾಣ್ತಿದೆ ಟವರಿಂದು, ಅದರದ್ದು ಪ್ರತಿಬಿಂಬ ನಾವು ಒಂದು ಗೋಡೆ ಮೇಲೆ ಕಾಣ್ಬೋದು. ಇದನ್ನು ಲೋಕ ಪವನ ತೀರ್ಥ ಅಂತ ಕರೀತಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ವಿಜಯನಗರದ ಅರಸರು ಮತ್ತು ಅವರ ಆಳ್ವಿಕೆಯ ಬಗ್ಗೆ ಡೀಟೇಲಿಂಗ್ ಆಗಿದೆ. ಏನು ಅನ್ಕೋತೀರಾ, ಇದು ಆ ಕಾಲದಲ್ಲಿ ಕಲ್ಯಾಣ ಮಂಟಪ ಅಂತೆ. ನೋಡಿ ಕಲ್ಯಾಣ ಮಂಟಪ ಎಷ್ಟು ಸೊಗಸಾಗಿದೆ. ದೇವಸ್ಥಾನದ ಬಲಭಾಗದಲ್ಲಿ ಪುಷ್ಕರಣಿ ಕೂಡ ಇದೆ. ಹಾಗೆ ತುಂಗಭದ್ರಾ ನದಿ ತುಂಬಿ ಹರಿತಿತ್ತು ನಾವು ಹೋದಾಗ, ನೀವೇ ನೋಡ್ಬೋದು ನೀರು ಎಷ್ಟು ಜೋರಾಗಿ ಹರಿತಿದೆ ಅಂತ. ನೆಕ್ಸ್ಟ್ ಪ್ಲೇಸ್ ಬಂದು ಕಡಲೆಕಾಳು ಗಣಪತಿ ದೇವಾಲಯ. ಇದೇ ನೋಡಿ ಕಡಲೆಕಾಳು ಗಣಪತಿ. ಈ ಮೂರ್ತಿ ಏಕಶಿಲಾ ಗಣಪತಿ, 18 ಅಡಿ ಉದ್ದ ಇರುವಂಥದ್ದು. ಈ ದೇವಸ್ಥಾನದ ಮುಂಭಾಗ ಬಂದು ರಂಗಮಂಟಪ ಕೂಡ ಇದೆ. ಸುಮಾರು 100 ಮೀಟರ್ ದೂರದಲ್ಲೇ ಸಾಸಿವೆ ಕಾಳು ಗಣೇಶ ಕೂಡ ಇದೆ, ನೀವೇ ನೋಡ್ಬೋದು. ಇದು ಸಾಸಿವೆ ಕಾಳು ಗಣೇಶ. ಇದರ ಪಕ್ಕದಲ್ಲಿನೇ ಹೇಮಕೂಟ ದೇವಾಲಯಗಳ ಸಮೂಹ ಕೂಡ ಇದೆ, ನೀವೇ ನೋಡ್ಬೋದು. ಇದೇನೆ ಅದು ಪುಷ್ಕರಣಿ ಮತ್ತು ಆಗಿನ ಕಾಲದಲ್ಲಿ ಸ್ಪೈಸಸ್ ಎಲ್ಲ ಮಾರ್ತಾ ಇದ್ದಿರ್ತಕ್ಕಂಥ ಒಂದು ಜಾಗ. ತಿರುಪತಿ ಉಂಡಿ ಆಗಿನ ಕಾಲದಲ್ಲಿ ಕಾಣಿಕೆ ಅರ್ಪಿಸ್ತಿದ್ರಂತೆ. ಕಮಲಾಪುರಗೆ ಹೋಗೋ ದಾರಿಲಿ ಶ್ರೀಕೃಷ್ಣ ದೇವಸ್ಥಾನ ಇದೆ. 1523ರಲ್ಲಿ ಈ ದೇವಸ್ಥಾನ ಬಾಲಕೃಷ್ಣನ ಮೂರ್ತಿ ಉದಯಗಿರಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಬಟ್ ಆ ಮೂರ್ತಿ ಈಗ ಇಲ್ಲ ಇಲ್ಲಿ. ಆ ಮೂರ್ತಿ ಮೆಡ್ರಾಸ್ ಮ್ಯೂಸಿಯಮಲ್ಲಿ ಇದೆ ಅಂತ ಎಲ್ಲರೂ ಹೇಳ್ತಾರೆ. ರಂಗಮಂಟಪ ಕೂಡ ಈ ಎರಡೂ ಕಡೆ ಇರೋ ಕಾರಣ ಈ ಪಿಲ್ಲರ್ಗಳ ಮೇಲೆ ಶ್ರೀಕೃಷ್ಣ ದೇವರಾಯನ ಎಲ್ಲ ಪಿಕ್ಚರ್ಸ್ ಕೂಡ ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲಿನ ಪ್ರತೀತಿ, ನೀವೇ ನೋಡ್ಬೋದು. ಇದೇ ಗರ್ಭಗುಡಿಯಾಗಿರುತ್ತೆ, ಬಟ್ ಅಲ್ಲಿ ಮೂರ್ತಿ ಇಲ್ಲ ಈಗ. ಈ ಕೆತ್ತನೆಗಳನ್ನು ನೀವು ನೋಡ್ತಿರ್ಬೋದು. ಗರ್ಭಗುಡಿಲಿ ಕತ್ತಲೆ ಇರೋ ಕಾರಣ ನಾವು ಹೊರಗಡೆ ಬಂದ್ವಿ. ಇದೇನು ನೋಡ್ತಿದ್ರೆ ಇದು ರಂಗಮಂಟಪ. ಈಗಿನ ಕಾಲದಲ್ಲಿ ಸುಂಕ ವಸೂಲಿ ಮಾಡ್ತಿದ್ರಂತೆ, ಇದೇ ಟೋಲ್ ಗೇಟ್. ಲಕ್ಷ್ಮೀ ನರಸಿಂಹ ದೇವಾಲಯ ಇದೇ ನೋಡಿ. ಇದೊಂದು ಬೃಹತ್ ಏಕಶಿಲೆಯ ಶಿಲ್ಪವು ವಿಜಯನಗರದ ಶಿಲ್ಪಕಲೆಯ ಪರಾಕಾಷ್ಠೆಯ ಅತ್ಯುತ್ತಮ ಉದಾಹರಣೆ. ಸುಮಾರು 6.70 ಮೀಟರ್ ಉದ್ದ ಇದೆ. ಕೃಷ್ಣದೇವರಾಯನ ಅಜ್ಜಿ ಮೇರೆಗೆ ಇದು ಪುರೋಹಿತ ಕೃಷ್ಣ ಭಟ್ಟ ಎಂಬುವವರು ಪ್ರತಿಷ್ಠಾಪಿಸಿದರಂತೆ. ಲಕ್ಷ್ಮೀ ನರಸಿಂಹ ಪ್ರತಿಮೆಯ ಉತ್ತರಕ್ಕೆ ಬಡವಿಲಿಂಗ ದೇವಾಲಯವಿದೆ. ಈ ದೇವಾಲಯ ದೊಡ್ಡ ಏಕಶಿಲೆಯ ಶಿವಲಿಂಗವಾಗಿತ್ತು. ಅದಕ್ಕೆ ದೊಡ್ಡ ವೃತ್ತಾಕಾರದ ಯೋನಿಪೀಠ ಹಾಗೂ ಪ್ರಣಾಳ, ಅಂದರೆ ಅಭಿಷೇಕ ಜಲದ ಅರಿವು. ಹಾಗೆ ಚಲಿಸ್ತಾ ಬಂದರೆ ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತದೆ. ಈ ದೇವಾಲಯ ಒಂದು ವಿಸ್ತಾರವಾದ ಗರ್ಭಗುಡಿ. 19 ಅಡಿ ಎತ್ತರವಿರುವ ಈ ವೀರಭದ್ರ ಮೂರ್ತಿಯು ಹಂಪಿಯಲ್ಲಿನ ಅತಿ ಎತ್ತರವಾದ ವೀರಭದ್ರ ಮೂರ್ತಿಯಾಗಿರುತ್ತದೆ. ಹಾಗೆ 1 ಕಿಲೋಮೀಟರ್ರಷ್ಟು ಚಲಿಸ್ತಾ ಬಂದರೆ ನಮಗೆ ನೆಕ್ಸ್ಟ್ ಸಿಗೋದು ರಾಜಾಂಗಣ ಮತ್ತು ಮಹಾನವಮಿ ದಿಬ್ಬ ಅನ್ನುವ ಪ್ಲೇಸ್. ಫಸ್ಟು ಮಹಾನವಮಿ ದಿಬ್ಬ ಅನ್ನೋ ಪ್ಲೇಸ್ನ ನೋಡೋಣ. ಈ ಮಹಾನವಮಿ ದಿಬ್ಬ
ದಸರಾ ದಿಬ್ಬ ಅಂತ ಕೂಡ ಕರೀತಿದ್ರಂತೆ. ಇದು ಒಂದು ಸಿಂಹಾಸನ ವೇದಿಕೆ ಅಥವಾ ಮಹಾವೇದಿಕೆ ಎಂದು ಕೂಡ ಕರೀತಿದ್ರಂತೆ. ಈ ಕೆಲವೊಂದು ದಸರಾ ಹಬ್ಬ ಅಥವಾ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ಜಾಗನೇ ಈ ಪರ್ಟಿಕ್ಯುಲರ್ ಮಹಾನವಮಿ ದಿಬ್ಬ ಅಂತ ಕರೀತಾರಂತೆ. ಹಾಗೆ ಚಲಿಸ್ತಾ ಬಂದರೆ ನಮಗೆ ಕಪ್ಪು ಕಲ್ಲಿನ ಪುಷ್ಕರಣಿ ಒಂದು ಸಿಗುತ್ತೆ. ಇದೇ ನೋಡಿ ಆ ಪುಷ್ಕರಣಿ. ಈ ಪುಷ್ಕರಣಿಯಲ್ಲಿ ಬಹುಶಃ ಬೇರೆ ಸ್ಥಳದಿಂದ ಕಲ್ಲುಗಳನ್ನು ತರಿಸಿ ನಿರ್ಮಿಸಿರ್ಬೋದು. ಪುಷ್ಕರಣಿಗೆ ಕಮಲಾಪುರದ ಕೆರೆಯ ನಾಲೆಗಳಿಂದ ನೀರು ತುಂಬಿಸಲಾಗ್ತಿತ್ತಂತೆ. ಇದೇ ನೋಡಿ ಆ ಜಾಗ. ನೆಕ್ಸ್ಟ್ ಪ್ಲೇಸ್ ಸಿಗೋದು ದಟ್ ಇಸ್ ಸಾರ್ವಜನಿಕರ ಈಜುಕೊಳ ಅಂದರೆ ಪಬ್ಲಿಕ್ ಬಾತ್. ಪಬ್ಲಿಕ್ ಬಾತ್ ಏನಕ್ಕೋಸ್ಕರ ಅಂದರೆ ಸಾರ್ವಜನಿಕರು ಕಮಲಾಪುರ ಕೆರೆಯ ನೀರನ್ನೇ ಸ್ನಾನದ ಕೊಳ, ಕೃಷಿ ಹಾಗೂ ಸಾರ್ವಜನಿಕರು ಈ ನೀರನ್ನು ಬಳಸುತ್ತಿದ್ರಂತೆ. ಮಹಾನವಮಿ ದಿಬ್ಬದ ಮೇಲೆ ನಿಂತರೆ ಈ ಪರ್ಟಿಕ್ಯುಲರ್ ವ್ಯೂ ಕಾಣುತ್ತೆ. ನೀವೇ ನೋಡ್ಬೋದು ಹೇಗೆಲ್ಲ ಕಾಣುತ್ತೆ ಅಂತ. ನೆಕ್ಸ್ಟ್ ಸಿಗೋದು ಏಕಶಿಲಾ ಬಾಗಿಲು. ಅದನ್ನು ಕಲ್ಲುಗಳಿಂದನೇ ಕೆತ್ತನೆ ಮಾಡಿದರು, ನೀವೇ ನೋಡ್ಬೋದು. ರಾಜಾಂಗಣ ಕೇಂದ್ರ ಭಾಗದಲ್ಲಿರುವ ಈ ದೇವಾಲಯ ಅಂದರೆ ಹಜಾರ ರಾಮಚಂದ್ರ ದೇವಾಲಯ ಗೋಡೆಯಲ್ಲಿರುವ ಶ್ರೇಷ್ಠ ಮಹಾಕಾವ್ಯ ರಾಮಾಯಣ ಮತ್ತು ಭಾಗವತದ ದೃಶ್ಯಗಳಿಗೆ ಹೆಸರಾಗಿದೆ. ಮುಖ್ಯ ದೇವಾಲಯ ಮತ್ತು ದೇವಿ ದೇವಾಲಯಗಳ ಮೇಲೆ ವಿಶಿಷ್ಟವಾದ ದ್ರಾವಿಡ ಶಿಖರಗಳಿವೆ. ಪಶ್ಚಿಮ ಮತ್ತು ಆಗ್ನೇಯ ಪ್ರಕಾರಕ್ಕೆ ಹಂಚಿಕೊಂಡು ತೆರೆದ ಮಂಟಪಗಳಿವೆ. ಪ್ರಾಂಗಣದ ಎಲ್ಲ ಕಟ್ಟಡಗಳಲ್ಲಿ ಪ್ರಾಕಾರ ಸುತ್ತುವರಿಯುತ್ತಿದೆ. ಅದಕ್ಕೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಂದ ಮುಖ್ಯ ಪ್ರವೇಶ ದ್ವಾರಗಳು ಮತ್ತು ದಕ್ಷಿಣ ದಿಕ್ಕಿನಿಂದ ಚಿಕ್ಕ ದ್ವಾರ ಇದೆ. ಪ್ರಾಕಾರದ ಹೊರಗೋಡೆಗಳಲ್ಲಿ ಕುದುರೆ, ಆನೆ, ಒಂಟೆ ಸಾಲುಗಳು ಹಾಗೂ ನರ್ತಕಿಯರ ಕೋಲಾಟದ ಸಂಗೀತಗಾರರ ಉಲ್ಲೇಖವಿದೆ. ಹಾಗೆ ಮುಂದೆ ಚಲಿಸ್ತಾ ಬಂದರೆ 1 ಕಿಲೋಮೀಟರ್ ದೂರದಲ್ಲಿ ಪ್ರಸನ್ನ ವಿರೂಪಾಕ್ಷ ದೇವಾಲಯವಿದೆ. ಶಾಸನದಲ್ಲಿ ಪ್ರಸನ್ನ ವಿರೂಪಾಕ್ಷ ಎಂದು ಕರೆಯಲಾಗಿರುವ ಈ ಶಿವ ದೇವಾಲಯ ನೆಲಸ್ಥರ ದೇವಾಲಯ ಎಂದು ಜನಪ್ರಿಯವಾಗಿತ್ತಂತೆ. ಈ ದೇವಾಲಯವು ಈಗಿನ ನೆಲಮಟ್ಟಕ್ಕಿಂತ ತುಂಬ ಕೆಳಗಿದ್ದು ಅದರ ಅನೇಕ ಭಾಗಗಳು ನೀರಿನಲ್ಲಿ ಕೆಲವು ಕಾಲ ಮುಳುಗಿರುತ್ತದಂತೆ. ನೀವೇ ನೋಡ್ತಿರ್ಬೋದು ಮಂಟಪದಲ್ಲಿ ನೀರು ಹೇಗೆ ತುಂಬಿಕೊಂಡಿದೆ ಅಂತೆ. ಆದರೂ ನಾವು ಒಂದು ಹೆಜ್ಜೆ ಮುಂದೆ ಹೋದ್ವಿ, ಆದರೆ ಅಲ್ಲಿ ಬಸವಣ್ಣ ಮಾತ್ರ ಕಾಣಿಸ್ತು, ಬೇರೆ ಏನೂ ಕಾಣಿಸ್ಲಿಲ್ಲ. 5:30 ಆಯಿತು. ಸೊ ಇವತ್ತಿಗೆ ಮುಗಿಸೋಣ ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಆಂಜನೇಯನ ದರ್ಶನ ಕೂಡ ಆಯಿತು. ಕಮಲಾಪುರದ ಕೆರೆ ಮೈದುಂಬಿ ಹರಿಯುತ್ತಿತ್ತು. ಸಂಜೆ 5:30 ಆಗಿತ್ತು ಅಂತ ನಾವು ಹಾಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊಸಪೇಟೆ ಸ್ಪೆಷಲ್ ಮಂಡಕ್ಕಿ ತಿನ್ನೋದಕ್ಕೆ ಹೋದ್ವಿ. ಮತ್ತು ಬಜ್ಜಿ ಕೂಡ ತಿಂದ್ವಿ. ಹಾಗೆ ನಮಗೆ ಹೋಟೆಲ್ಗೆ ಹಿಂತಿರುಗಿದ್ವಿ. ಮೊದಲನೇ ದಿನ ಮುಗೀತು. ನೆಕ್ಸ್ಟ್ ದಿನ ಏನು ಮಾಡಿದ್ವಿ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.